ಬೆಂಗಳೂರಿಗೆ ಜಲಮಂಡಳಿ ಶಾಕ್ ಕೊಡಬಹುದು. ಮುಂದಿನ ಸಭೆಯಲ್ಲಿ ಅಧಿಕೃತವಾಗಿ ನೀರಿನ ದರ ಹೆಚ್ಚಿಸ್ತಾರಂತೆ. ಅದೇನು ಹೊಸಾದ್ ಬಿಡ್ರಪ್ಪ, ಈ ಸರ್ಕಾರದಲ್ಲೆಲ್ಲ ಹೆಚ್ಚಿಸೋದು ಒಂದೇ ಅವ್ರಿಗೆ ಗೊತ್ತಿರೋದು. ಕೊಟ್ಟಿರೋದು 5 ಬಿಟ್ಬಿಟ್ಟು ಹೇಳ್ತಾ ಇರ್ತಾರೆ, ಅದನ್ನೇ ಬುರುಡೆ ಹೆಚ್ಚಿಸ್ತಾ ಇರೋದು. ಎಲ್ಲೆಲ್ಲಿ ಶಾರ್ಟೇಜ್ ಬರುತ್ತೆ ಅಲ್ಲಿ ಹೆಚ್ಚಿಸು. ಇವ್ರೊಬ್ಬರೇ ಬೇಕು ಸರ್ಕಾರ ನಡೆಸೋಕ್ಕೆ. ಈ ಥರ ಇವ್ರೊಬ್ಬರೇ ಬೇಕು. ಇನ್ನು ಈಗ ಶಾಸಕರಿಗೆಲ್ಲ ಪತ್ರ ಬರೆದಿದ್ದಾರಂತೆ. ಯಾರು BWC ಚೇರ್ಮನ್ 14ರಿಂದ ದರ ಹೆಚ್ಚಿಸಿಲ್ಲ, ಆರ್ಥಿಕವಾಗಿ ಹೊರೆ ಆಗ್ಬಿಟ್ಟಿದೆ, ಬೆಂಬಲಿಸಿ ಅಂತ. ಕೊಡಬಾರ್ದೆಲ್ಲ ಕೊಟ್ಕೊಂಡ್ರು, ಬಾಯಿಗೆ ಬಂದಂಗೆಲ್ಲ ಖರ್ಚು ಮಾಡ್ಕೊಂಡ್ರು, ಕಾಸಿಲ್ಲ, ಕವಡೆ ಇಲ್ಲ, ಪಾಪರ್ ಚೀಟಿ ಹೊಡಿತಿದ್ದಾರೆ. ಇನ್ನೇನು ಮಾಡ್ತಾರೆ? ಆಲ್ ರೈಟ್ ಕೊಡೋಣಪ್ಪ 14ರಿಂದ ಅಂದಮೇಲೆ ಆಯ್ತಪ್ಪ ನೋಡೋಣ, ಯೋಚನೆ ಮಾಡಿ. ಆದರೆ ಸಾರ್ವಜನಿಕರಿಂದ 658 ಕೋಟಿ ಇದೆ ಬಾಕಿ ವಸೂಲಿ ಅಂತಾರೆ. 188 ಕೋಟಿ ಸರ್ಕಾರಿ ಸಂಸ್ಥೆಯಿಂದನೇ ಇದೆಯಂತೆ. ನಿಮ್ಮ ಯೋಗ್ಯತೆಗೆ ಅದನ್ನು ವಸೂಲಿ ಮಾಡೋಕ್ಕಾಗದಿದ್ರೆ ನಮ್ಮೇಲೆ ಯಾಕೆ ಹಾಕ್ತೀರಿ? ಅದು ವಸೂಲಿ ಮಾಡ್ರಪ್ಪ, ವಸೂಲಿ ಮಾಡಿ ನೋಡೋಣ. BWC ಮಂತ್ರಿ ಕೇಳಿ ಬೆಂಗಳೂರು ಡೆವಲಪ್ಮೆಂಟ್ನವ್ರನ್ನ. ಅದೆಲ್ಲ ಆಗಲ್ಲ, ಮಾಡ್ಬೇಕಾಗತ್ತೆ ಅಷ್ಟೇ. ಮುಗಿತು ಹೇಳಿದ್ಮೇಲೆ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತಾರೆ. ಈಗ ಬೇಕಾರೆ ನೆಕ್ಸ್ಟ್ ಬಾಯಿ ಮುಚ್ಕೊಂಡು ಇರ್ತೀವಿ, ಕಾರ್ಪೊರೇಷನ್ ಎಲೆಕ್ಷನ್ ಕರೀರಿ. ಈ ರಸ್ತೆಗಳ ಅಧ್ವಾನ, ಕಾಸಿಲ್ಲ, ಕವಡೆ ಇಲ್ಲ. ಇಲ್ಲಿ ಒಂದೊಂದು ಗೋಜಲೆ ಬುಸ್ಕೊಂಡು ಕೂತಿದ್ದೀರಿ. ಕಾರ್ಪೊರೇಷನ್ ಎಲೆಕ್ಷನ್ ಕರೀರಿ, ಆಗ ಮಾಡ್ತಾರೆ ಜನ ಅಂತ ಅಂದ್ಕೊಂಡಿದ್ದೀನಿ. ಪೊಲೀಸ್ನವ್ರು ಒಂದು 65 ಕೋಟಿ, ರಕ್ಷಣಾ ಇಲಾಖೆಯವರು ಎಷ್ಟೋ ಕೋಟಿ, ರೈಲ್ವೆ ಇಲಾಖೆನವರು, BBMP, ಶಿಕ್ಷಣ ಇಲಾಖೆ ಎಲ್ಲರೂ ಕಾಸು ಕೊಡಬೇಕಂತೆ. ಊರಲ್ಲಿರೋರೆಲ್ಲ ಕೊಡಬೇಕು. ಫಸ್ಟ್ ಅಲ್ಲಿ ವಸೂಲಿ ಮಾಡಿ ಆಮೇಲೆ ಬನ್ನಿ ಅನ್ಬೇಕಲ್ವಾ ಸರ್ ಜನ? ಲೀಕೇಜ್ ಅಲ್ಲಿ ವಸೂಲಿನೂ ಮಾಡಬೇಕು, ನೋಡೋಣ, ಅದು ಪ್ರಶ್ನೆ ಬೇರೆ. ಬಟ್ ಲೀಕೇಜ್ ಅದನ್ನಿಲ್ಲ. ಅದೇ ವರ್ಷಾನ್ಗಟ್ಟಲೆ ಹೊಸ ಪೈಪ್ ಹಾಕಿದ್ದೆ, ಹೊಡ್ಕೊಂಡು ಹೋಗಿದ್ದೆ, ತಿಂತಿದ್ದೆ. ನೀರು ಬಂತೋ ಇಲ್ವೋ ನಮ್ಮ ಮನೆಗೆ? ಕೆಲವರು ಮನೆಯಲ್ಲಿ ಮಾತ್ರ ನಲ್ಲಿ ಬಿಟ್ಟ ತಕ್ಷಣ ಏನೇನೋ ಸುರಿದು ಬಿಡ್ತು. ಯೋಗ್ಯತೆಗಳಂಥದ್ದು ಇದೆಲ್ಲ ಸರ್ಕಾರಗಳಂತೆ, ಸರ್ಕಾರಗಳು. ಎಸ್